ಹಾಯ್ ಸ್ನೇಹಿತರೆ, ಎಲ್ರಿಗೂ ಕೂಡ ಸ್ವಾಗತ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ನಮ್ಮ ಹಳೆಯ ವೀಡಿಯೋಸ್ಗಳನ್ನು ನೋಡಿರ್ಬೋದು. ಅದರಲ್ಲಿ IT ಸ್ಕಿಲ್ಸ್ನ ಮೊದಲನೇ ಭಾಗವನ್ನು ನಾವು ಮಾಡಿದ್ವಿ. ಅದರಲ್ಲಿ ನೀವು ಕೋಡಿಂಗ್ ಅಂದರೆ ಏನು, ಕೋಡಿಂಗ್ನ ಬೇಸಿಕ್ಸ್ ಆಫ್ ಕೋಡಿಂಗ್ಸ್ ಅಂತ ಅಂದರೆ ಏನು, ಅದರ ಒಂದು ಕಂಪ್ಲೀಟ್ ಸ್ಟ್ರಕ್ಚರನ್ನು ನೋಡಿದ್ವಿ. ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ MCQsನ ಕೂಡ ನಾವು ನೋಡಿದ್ವಿ, ಹೌದಲ್ವಾ? ಸೊ ಅದು ನಿಮಗೆ ಇಷ್ಟ ಆಗಿರ್ಬೋದು. ತುಂಬ ಜನ ಕಾಮೆಂಟ್ಸ್ ಕೂಡ ಮಾಡ್ತಾ ಇದ್ರಿ, ಸರ್ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ಮಾಡಿ ಅಂಥೇಳಿ. ಸೊ ಅದರದೇ DCTಯ ಅದರದ್ದೇ ಆದಂಥ ಒಂದು ಸೀರೀಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಇದೇ ಥರದ ಒಂದು ಚಾನಲ್ ಇದೆ, ಚೆನ್ನಾಗಿ ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಕಂಪ್ಲೀಟ್ ಆಗಿರೋಂಥ ಸೀರೀಸ್ಗಳನ್ನು ನಾವು ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸದಾ ನಮ್ಮ ಜೊತೆ ನೋಟಿಫೈ ಆಗಿರ್ಬೋದು. ನಾನು ನಿಮ್ಮ ಮಣಿಕಂಠ. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಯೂನಿಟ್ 2ರ ಸೆಷನ್ 1 ಆಗಿರುತ್ತೆ. ಸೊ 2ನೇ ಯೂನಿಟ್ನಲ್ಲಿ ಏನೇನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಮೇನಾಗಿ IT ಸ್ಕಿಲ್ ಸಬ್ಜೆಕ್ಟ್ನಲ್ಲಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಯೂನಿಟ್ 2ಗೆ ಸಂಬಂಧಪಟ್ಟಿರುವಂಥ ಬೇಸಿಕ್ಸ್ ಆಫ್ ವೆಬ್ ಟೆಕ್ನಾಲಜಿ ಬಗ್ಗೆ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಸೊ ಇದರಲ್ಲಿ ಏನೇನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತು ಇದರಲ್ಲಿ ಯಾವ್ಯಾವ ಥರದ MCQ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಬರ್ಬೋದು ಮತ್ತು ಇದರ ಒಂದು ಕಂಪ್ಲೀಟ್ ಕಾನ್ಸೆಪ್ಟನ್ನು, ಸ್ಟೋರಿಯನ್ನು ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದರೆ ರೆಡಿ ಇದ್ದೀರಲ್ವಾ? ಹಾಗಾದರೆ ರೆಡಿ ಆಗೋಕ್ಕಿಂತ ಮುಂಚೆ ಒಂದು ಲೈಕನ್ನು ಕೊಟ್ಟು ಸೊ ನಮ್ಮನ್ನು ಮೋಟಿವೇಟ್ ಮಾಡ್ತೀರಾ ಅಂತೇಳಿ ಭಾವಿಸ್ತಾ, ಸೊ ಬನ್ನಿ ಇವತ್ತಿನ ಕಾನ್ಸೆಪ್ಟ್ನಲ್ಲಿ ನಾವು ಏನೇನೆಲ್ಲ ಕವರ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸೊ ಈ ವೆಬ್ ಟೆಕ್ನಾಲಜಿಯಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ನ ಬಗ್ಗೆ ತಿಳಿತಾ ಹೋಗ್ತೀವಿ. ವೆಬ್ ಟೆಕ್ನಾಲಜಿ ಅಂದರೆ ಏನು, ಅದರ ಒಂದು ಬೇಸಿಕ್ ಕಾನ್ಸೆಪ್ಟ್ನ ಬಗ್ಗೆ ತಿಳಿತೀವಿ. ಮತ್ತು ಕ್ಲೈಂಟ್ ಸರ್ವರ್ ಮಾಡೆಲ್ನ ಬಗ್ಗೆ ತಿಳಿತಾ ಹೋಗ್ತೀವಿ. ಮತ್ತು ಡೊಮೈನ್ ನೇಮ್ ಅಂದರೆ ಏನು ಅಂತ ಹೇಳಿ ತಿಳಿತೀವಿ. ಮತ್ತು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಮೀನ್ಸ್ URLನ ಬಗ್ಗೆ ನೋಡ್ತಾ ಹೋಗ್ತೀವಿ. ಹಾಗೆ ಡೊಮೈನ್ ನೇಮ್ ಸರ್ವರ್ ಅಂದರೆ ಏನು ಅದ್ರ ಬಗ್ಗೆ ತಿಳಿತಾ ಹೋಗ್ತೀವಿ. ಹಾಗೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಥವಾ SEOನ ಬಗ್ಗೆ ಕೂಡ ತಿಳಿತಾ ಹೋಗ್ತೀವಿ. ನೀವು ಫಸ್ಟ್ ಇಯರ್ನಲ್ಲಿ ಕೂಡ ಇದ್ರ ಬಗ್ಗೆ ಕಲ್ತಿರ್ತೀರ, ಆದರೆ ಮರ್ತು ಹೋಗಿರ್ತೀರ. ಸುಮ್ಮನೆ ರಿವಿಷನ್ ಮಾಡ್ಕೋತಾ ಹೋಗಿ. ನಿಮಗೆ ಆಗಲಿಲ್ಲ ಅಂತ ಅಂದರೆ ಸೊ ನಿಮ್ಮ ಸ್ಪೀಡನ್ನು ಮೀನ್ಸ್ ನಿಮ್ಮ ಸೆಟ್ಟಿಂಗ್ಸಿಗೆ ಹೋಗಿ 1.5ಗೆ ಇಟ್ಕೊಂಡು ಬೇಕಾದರೆ ನೀವು ಇದನ್ನು ನೋಡ್ಕೋಬೋದು. ಸೊ ನೆಕ್ಸ್ಟ್ ಬರೋಣ, ಮೊದಲನೇ ಟಾಪಿಕ್ಕು ದ ಬೇಸಿಕ್ ಕಾನ್ಸೆಪ್ಟ್ಸ್ನ ಬಗ್ಗೆ. ಸೊ ಈ ವೆಬ್ ಟೆಕ್ನಾಲಜಿ ಅಂತ ಬಂತ ಅಂದಮೇಲೆ, ಒಂದು ವೆಬ್ ಡಿಸೈನಿಂಗ್ ಅಂತ ಬಂದಾದಮೇಲೆ ಈ ಟೆಕ್ನಾಲಜಿ ಹೇಗೆ ಸ್ಟಾರ್ಟ್ ಆಯಿತು ಅದರ ಒಂದು ಬೇಸಿಕ್ಸ್ನ ಬಗ್ಗೆ ನಮಗೆ ಗೊತ್ತಿರಬೇಕು. ಒಂದು ಹಿಡಿತವನ್ನು ಇದ್ದರೆ ಮಾತ್ರ ನಾವೇನಾದರೂ ಒಂದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ, ಹೌದಲ್ವಾ? ಸೊ ಹಾಗಾದರೆ ಇಂಟರ್ನೆಟ್ ಅಂದರೆ ಏನು? ಸೊ ನೀವೆಲ್ಲರೂ ಕೂಡ ಇಂಟರ್ನೆಟನ್ನು ಯೂಸ್ ಮಾಡಿರ್ತೀರ. ಹಾಗಾದರೆ ಇಂಟರ್ನೆಟ್ ಅಂದರೆ ಏನು? ಸೊ ನಮಗೆ ಜಗತ್ತಿನಲ್ಲಿ ಇವಾಗ ಇಂಟರ್ನೆಟ್ ಇಲ್ಲದೆ ಹೋದರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋವಂಥ ರೇಂಜಿಗೆ ಬಂದಿದ್ದೀವಿ, ಹೌದಲ್ವಾ? ಸೊ ಹಾಗಾದರೆ ಇಂಟರ್ನೆಟ್ ಅಂತ ಅಂದರೆ ಗ್ಲೋಬಲ್ ಸಿಸ್ಟಮ್ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಹೇಳಿ ಕರಿತೀವಿ. ಗ್ಲೋಬಲ್ ಇರುವಂಥ ಎಲ್ಲ ಒಂದು ಸಿಸ್ಟಮ್, ಇದು ಇಡೀ ಪ್ರಪಂಚದ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದು ಕಂಪ್ಯೂಟರ್ ಟು ಕಂಪ್ಯೂಟರ್, ನೆಟ್ವರ್ಕ್ ಟು ನೆಟ್ವರ್ಕ್ ಕನೆಕ್ಷನ್ಸ್ಗಳನ್ನು ಹೊಂದಿರುತ್ತೆ. ಇದನ್ನು ನಾನು ಏನಂತ ಕರಿತೀನಿ, ಇಂಟರ್ನೆಟ್ ಅಂತ ಹೇಳಿ ಕರಿತೀನಿ. ಇದರ ಡೆಫಿನೇಷನ್ಸ್ಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗಿರುತ್ತೆ. ಏನಂತ? ಗ್ಲೋಬಲ್ ಸಿಸ್ಟಮ್ ಆಫ್ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂಥೇಳಿ. ಸೊ ಬೇರೆ ಬೇರೆ ಥರದ ಏನೋ ಸಿಸ್ಟಮ್ಸ್ಗಳಿಗೆ ಕಂಪ್ಯೂಟರ್ಗಳ ಜೊತೆಗೆ ನೆಟ್ವರ್ಕ್ ಕನೆಕ್ಷನ್ಸ್ಗಳನ್ನು ಹೊಂದಿರುತ್ತೆ. ಅದನ್ನು ನಾನು ಇಂಟರ್ನೆಟ್ ಅಂತ ಹೇಳಿ ನಾನು ಅದನ್ನು ಕರಿಬೋದು. ಸೊ ಇದನ್ನು ಬೇಸಿಕಲಿ ಇಟ್ ಈಸ್ ಅ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ ದಟ್ ಕನ್ಸಿಸ್ಟ್ ಆಫ್ ಅ ಮಿಲಿಯನ್ಸ್ ಆಫ್ ಪ್ರೈವೇಟ್, ಪಬ್ಲಿಕ್, ಅಕಾಡೆಮಿಕ್, ಬಿಸ್ನೆಸ್ ಆ್ಯಂಡ್ ಗೌರ್ಮೆಂಟ್ ನೆಟ್ವರ್ಕ್ಸ್, ಹೌದಲ್ವಾ? ಸೊ ಇದನ್ನು ನಾವೇನಂತ ನೋಡ್ತಾ ಹೋಗ್ತೀವಿ, ಇಂಟರ್ನೆಟ್ಟಿನ ಬಗ್ಗೆ ಕಂಪ್ಲೀಟಾಗಿ ನಾವು ನೋಡ್ಬೋದಾದಂದರೆ ಇದು ನೆಟ್ವರ್ಕನ್ನು ಹೊಂದಿರತಕ್ಕಂಥದ್ದು. ಸೊ ಇದರಲ್ಲಿ ಮಿಲಿಯನ್ಸ್ ಆಫ್ ಪ್ರೈವೇಟ್ ನೆಟ್ವರ್ಕ್ಸ್ಗಳನ್ನು ಇರ್ಬೋದು, ಮತ್ತು ಪಬ್ಲಿಕ್ ಅಕಾಡೆಮಿಕ್ಸ್ಗಳನ್ನು ನಾವಿಲ್ಲಿ ನೋಡ್ತೀವಿ. ಬಿಸ್ನೆಸ್ ಪರ್ಪಸ್ಗೋಸ್ಕರ, ಗೌರ್ಮೆಂಟಿಸ್ಗೋಸ್ಕರ. ಸೊ ಈ ಥರ ಎಲ್ಲ ನಾವು ಇಂಟರ್ನೆಟನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇದನ್ನು ನಾವು ಏನಂತ ಕರಿತೀವಿ, ಎಲ್ಲ ಪರ್ಪಸ್ಸಿಗೋಸ್ಕರ ನಾವೇನು ಯೂಸ್ ಮಾಡ್ತಿದ್ವಿ ನಾವು ಅದನ್ನು ಇಂಟರ್ನೆಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಇಂಟರ್ನೆಟ್ ಹೇಗೆ ಸ್ಟಾರ್ಟ್ ಆಯಿತು? ಸೊ ನಮಗೆಲ್ಲ ಗೊತ್ತು, ನೀವೇನಾದರೂ ಒಂದು ವೆಬ್ಸೈಟಲ್ಲಿ ಅಥವಾ ವೆಬ್ ಬ್ರೌಸರನ್ನು ತೆಗ್ದು ಅದರಲ್ಲಿ ಏನಾದರೂ ಸರ್ಚ್ ಮಾಡೋಬೇಕಾದ್ರೆ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇರುತ್ತೆ ಒಂದು www ಅಂತ ಹೊಡೆದ್ಬಿಟ್ಟು ನೀವು ಸರ್ಚನ್ನು ಮಾಡ್ಲಿಕ್ಕಂತ ಹೋಗ್ತೀರಾ. ಹಾಗಾದರೆ ವಾಟ್ ಈಸ್ www ಅಂತಂದರೆ ನಮಗೆ ಆಲ್ರೆಡಿ ಗೊತ್ತು, ವರ್ಲ್ಡ್ ವೈಡ್ ವೆಬ್ ಅಂಥೇಳಿ ಗೊತ್ತಿದೆ ಅಲ್ವಾ? ವರ್ಲ್ಡ್ ವೈಡ್
ವೆಬ್ ಅಂತ ಹೇಳಿ ಅದನ್ನು ಏನೋ ವಿಸ್ತೃತವಾಗಿ ಆ ಥರ ಕರಿತೀವಿ. ಅದನ್ನು ಹಾಗೆ ಕರೆಯೋದಿಲ್ಲ ಅಂಥೇಳಿ ಕಾಮನ್ ಆಗಿ ನಾವೇನಂತ ಕರಿತೀವಿ WWW ಅಂಥೇಳಿ ನಾವು ಅದನ್ನು ಕರಿತಾ ಹೋಗ್ತೀವಿ. ಹಾಗಾದರೆ ಈ WWW ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ GK ಅನ್ನೋವಂಥ ಪ್ರಶ್ನೆಯಲ್ಲಿ ಕೇಳ್ಬೋದು, ನೆಕ್ಸಸ್ ಆಗಿ ಕನ್ವರ್ಟ್ ಆಯಿತು. ಸೊ ನಿಮಗೆ ಸುಮ್ಮನೆ ಒಂದು ನಾಲೆಡ್ಜ್ ಪರ್ಪಸಲ್ಲಿ ನಿಮಗೆ ಬೇಕು ಅಂತ ಅಂದರೆ ದ ಫಸ್ಟ್ ನೆಟ್ವರ್ಕ್ ಯಾವುದಾಗಿರುತ್ತೆ WWW. ಇದನ್ನು ಕಂಡುಹಿಡಿದವ್ರು ಯಾರು ಹಾಗಾದರೆ? ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಕೊನೆಯಲ್ಲಿ ನಿಮಗೆ WWW ಅನ್ನು ಕಂಡುಹಿಡಿದಂಥ ವಿಜ್ಞಾನಿ ಹೆಸರನ್ನು ನಾನು ನಿಮಗೆ ಹೇಳ್ತೀನಿ. ಸೊ WWW ಸೊ ಇದು ಇಂಟರ್ನೆಟ್ಟಿನ ದ ಫಸ್ಟ್ ಸ್ಟೇಜ್ ಆಗಿರುತ್ತೆ. ಇಂಟರ್ನೆಟ್ಟನ್ನು ಕಂಡುಹಿಡಿದಾಗ ದ ಫಸ್ಟ್ ಸ್ಟೇಜಲ್ಲಿ ಇದನ್ನು ಕಂಡುಹಿಡಿತಾರೆ. ಸೊ ಇದನ್ನು ನಾನು ಇಂಟರ್ನೆಟ್ಟಿಗೆ ಹೋಲಿಸ್ಬೋದು. ಸೊ ಇದರಲ್ಲಿ ಏನನ್ನೆಲ್ಲ ಇರ್ಬೋದು ಅಂತ ಅಂದರೆ ಈ ಒಂದು ಇಂಟರ್ನೆಟ್ಟಲ್ಲಿ ಇಂಟರ್ಲಿಂಕ್ಡ್ ಹೈಪರ್ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಇಂಟರ್ನೆಟ್ನ ಮುಖಾಂತರ ಇಂಟರ್ನೆಟ್ಟನ್ನು ಯೂಸ್ ಮಾಡಿಕೊಂಡು ಇದನ್ನು ಏನು WWW ಅನ್ನು ಯೂಸ್ ಮಾಡಿಕೊಂಡು ನಾನು ಇಂಟರ್ಲಿಂಕ್ ಆಗಿರತಕ್ಕಂಥ ಹೈಪರ್ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ಗಳನ್ನು ನಾನು ಇಲ್ಲಿ ಆಕ್ಸೆಸ್ ಮಾಡಲಿಕ್ಕೋಸ್ಕರ ಯಾವುದ್ರ ಜೊತೆಗೆ ಇಂಟರ್ನೆಟ್ಟಲ್ಲಿ ಇರುವಂತಹ ಯಾವುದೋ ಒಂದು ಸರ್ವರ್ನಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಆಕ್ಸೆಸ್ ಮಾಡಲಿಕ್ಕೆ ನನಗೆ ಇಂಟರ್ನೆಟ್ಟಿನ ಅವಶ್ಯಕತೆ ಇದೆ. ಸೊ ಅದು ಯಾವುದ್ರ ಮುಖಾಂತರ WWWನ ಮುಖಾಂತರ ನಾನು ಅದನ್ನು ಹೋಗ್ಬೋದು. ಹಾಗಾದರೆ ನೋಡ್ತಾ ಹೋಗೋಣ ದ ಕ್ಲೈಂಟ್ ಸರ್ವರ್ ಮಾಡೆಲ್ ಅಂತ ಅಂದರೆ ಏನು ಅಂತ. ಸೊ ಕ್ಲೈಂಟ್ ಸರ್ವರ್ ಮಾಡೆಲ್ ಅಂತಂದರೆ ಸೋ ಸಿಂಪಲ್, ನೀವು ಇದ್ರ ಬಗ್ಗೆ ಹೆದರ್ಕೊಳ್ಬೇಕಾಗಿರೋಂಥ ಅಂಶನೇ ಇಲ್ಲ. ಸೊ ಇದ್ರ ಬಗ್ಗೆನೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಏನಂತ, ಕ್ಲೈಂಟ್ ಅಂದರೆ ಏನು? ಈಗ ನೀವೇನೋ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತೀರಾ. ಸೊ ನೀವು ಓನರ್ ಆಗಿರ್ತೀರ, ಒಬ್ಬ ಕ್ಲೈಂಟ್ ಇರ್ತಾನೆ, ಒಬ್ಬ ಗ್ರಾಹಕ ಇರ್ತಾನೆ. ಸೊ ನೀವು ಓನರು, ಒಬ್ಬ ಕ್ಲೈಂಟ್. ಇಲ್ಲಿ ಏನಾಯಿತು, ಇಲ್ಲೂ ಕೂಡ ಹಾಗೆ, ಇಲ್ಲಿ ಓನರ್ ಬೇರೆ ಏನು ಗ್ರಾಹಕ ಬೇರೆ. ಇಲ್ಲಿ ಸರ್ವರೇ ಓನರ್ ಆಗಿರ್ತಾನೆ ಮತ್ತು ಕ್ಲೈಂಟ್ ಇಲ್ಲಿ ಗ್ರಾಹಕ ಆಗಿರ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಎ ಕ್ಲೈಂಟ್ ಅಂದರೆ ನಮ್ಮ ಒಂದು ಕಂಪ್ಯೂಟರ್ನಲ್ಲಿ ಬಂದಾಗ ಎ ಕ್ಲೈಂಟ್ ಈಸ್ ಎ ಪ್ರೋಗ್ರಾಮ್ ದಟ್ ರನ್ಸ್ ಆನ್ ದ ಲೋಕಲ್ ಮಷೀನ್ ರಿಕ್ವೆಸ್ಟಿಂಗ್ ಸರ್ವಿಸಸ್ ಫ್ರಮ್ ದ ಸರ್ವರ್ ಅಂತ ಹೇಳಿ. ಅಂದರೆ ಸರ್ವರಿಂದ ಬರ್ತಕ್ಕಂಥ ರಿಕ್ವೆಸ್ಟ್ಗಳನ್ನು ಸೊ ಕ್ಲೈಂಟ್ ಆಕ್ಸೆಸ್ ಮಾಡ್ತಾ ಇದೆ. ಅಥವಾ ನನಗೇನು ಬೇಕು, ನನಗೆ ಏನೋ ಒಂದು ನೀಡ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಆಪ್ಲಿಕೇಶನನ್ನು ನಾನು ರೆಡಿ ಮಾಡ್ಕೋಬೇಕು. ಸೊ ಅಪ್ಲಿಕೇಶನ್ ಅಥವಾ ನಾನೇನೋ ಒಂದು ಸರ್ವರ್ನ ಅಥವಾ ನಾನೇನೋ ಒಂದು ವೆಬ್ಸೈಟಿಗೆ ಭೇಟಿ ಕೊಡಬೇಕು. ಆ ವೆಬ್ಸೈಟಿಗೆ ಭೇಟಿ ಕೊಡಬೇಕಂದ್ರೆ ಸೊ ಅಲ್ಲಿ ನಾನು ರಿಕ್ವೆಸ್ಟನ್ನು ಕಳಿಸ್ಬೇಕು. ಯಾರಿಗೆ? ಆ ನೆಟ್ವರ್ಕಿನ ಸರ್ವರಿಗೆ ನಾನು ರಿಕ್ವೆಸ್ಟನ್ನು ಕಳಿಸ್ತೀನಿ. ನನಗೊಂದು ಈ ಥರದೊಂದು ಇನ್ಫಾರ್ಮೇಷನ್ ಬೇಕಾಗಿದೆ, ನನಗೆ ಸೆಂಡ್ ಮಾಡು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಕ್ಲೈಂಟ್ ಯಾರಿಗೆ ಕೇಳ್ತಾ ಇದ್ದೀನಿ? ಸರ್ವರಿಗೆ ಕೇಳ್ತಾ ಇದ್ದೀನಿ. ಆ ಸರ್ವರ್ ಏನು ಹೇಳುತ್ತೆ, ಮೀನ್ಸ್ ಓನರ್ ಏನು ಹೇಳ್ತಾನೆ, ಎ ಸರ್ವರ್ ಅಂತ ಅಂದರೆ ಎ ಸರ್ವರ್ ಇಸ್ ಎ ಪ್ರೋಗ್ರಾಮ್ ದಟ್ ರನ್ಸ್ ಆನ್ ದ ರಿಮೋಟ್ ಮಷೀನ್ ಪ್ರೊವೈಡಿಂಗ್ ಸರ್ವಿಸ್ ಆನ್ ದ ಕ್ಲೈಂಟ್ಸ್. ಅಂದರೆ ಕ್ಲೈಂಟ್ಸ್ಗಳಿಗೆ ಸರ್ವಿಸನ್ನು ಪ್ರೊವೈಡ್ ಮಾಡಲಿಕ್ಕಿರ್ತಕ್ಕಂಥ ಒಂದು ಸಿಸ್ಟಮ್ನೇ ನಾನು ಅದನ್ನು ಸರ್ವರ್ ಅಂತ ಹೇಳಿ ಕರಿಬೋದು. ಕ್ಲಿಯರ್ ಆಗ್ತಿರ್ಬೋದು. ಸೊ ನೀವು ಪಿಕ್ಚರ್ಸ್ಗಳನ್ನು ನೋಡ್ತಾ ಇರ್ಬೋದು. ಸೊ ಹಾಗಾದರೆ ಕ್ಲೈಂಟು ಮತ್ತು ಸರ್ವರ್ನ ನಡುವೆ ನಾನು ಏನನ್ನು ಯೂಸ್ ಮಾಡ್ತೀನಿ? ಸೊ ನಾವು ಹಿಂದೆ ನೋಡಿದ್ವಿ ಇಂಟರ್ನೆಟ್ಟಿನ ಸಹಾಯದಿಂದ, ಹೌದಲ್ವಾ? ಸೊ ನಿಮ್ಮ ಕಡೆ ಮೊಬೈಲ್ ಇದೆ ಅಂತ ಅಂದರೆ ಸೊ ನೀವು ಮೊಬೈಲ್ನಿಂದ ನಿಮಗೇನೋ ಗೂಗಲ್ ಮಾಡ್ತೀರಾ. ಸೊ ಹೂ ಇಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ನೀನೇನಾದರೂ ಗೂಗಲ್ ಮಾಡ್ತಿದ್ದೀಯ ಅಂತಂದರೆ ನೀನು ಕ್ಲೈಂಟ್ ಕಡೆಯಿಂದ ಸರ್ವರಿಗೆ ಒಂದು ರಿಕ್ವೆಸ್ಟನ್ನು ಕಳಿಸ್ತೀಯ. ಯಾರು ನಮ್ಮ ದೇಶದ ಮೊದಲ ಪ್ರಧಾನಿ ಅಂಥೇಳಿ ಆ ಸರ್ವರ್ ಆ ಕಡೆಯಿಂದ ತನ್ನ ಸರ್ವರ್ನಲ್ಲಿರುವಂಥ ಡಾಟಾನೆಲ್ಲ ಸರ್ಚ್ ಮಾಡಿ ನಿನಗೆ ಮತ್ತೆ ರಿಕ್ವೆಸ್ಟನ್ನು ನಿನಗೆ ಆನ್ಸರನ್ನು ಕಳಿಸುತ್ತೆ. ಸೊ ಮೀನ್ಸ್ ಥ್ರೂ ಇಂಟರ್ನೆಟ್ಟಿನ ಮುಖಾಂತರ ಇವೆಲ್ಲ ನಡೀತಾ ಹೋಗುತ್ತೆ. ಸೊ ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್ಗಳಲ್ಲಿ ಮತ್ತೆ ಮುಂದುವರಿತಾ ಹೋದರೆ ವೆಬ್ ಬ್ರೌಸರ್ನ ಬಗ್ಗೆ ಕೂಡ ನೋಡ್ಬೋದು. ಬ್ರೌಸರ್ ಅಂದರೆ ಏನು ಹಾಗಾದರೆ? ಈಗ ನೀನೇನಾದರೂ ಒಂದು ಅಪ್ಲಿಕೇಶನ್ಸ್ನ ಮುಖಾಂತರ, ಇದೊಂದು ಬ್ರೌಸರ್ ಅಂದರೆ ನಮಗೊಂದು ಐಡಿಯಾ ಬರಬೇಕು, ಇದೊಂದು ಅಪ್ಲಿಕೇಶನ್ ಅಂತ ಹೇಳಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿ ನಮಗೆ ಒಂದು ಐಡಿಯಾ ಗೊತ್ತಿರಬೇಕು. ಹಾಗಾದರೆ ನೀನು ಒಂದು ಗೂಗಲ್ ಮಾಡ್ತೀಯ ಅಂತ ಹೇಳಿದೆ. ನೀನು ಗೂಗಲ್ ಮಾಡ್ತೀಯ ಅಂತ ಅಂದರೆ ಗೂಗಲ್ನ ಕನೆಕ್ಟ್ ಆಗಲಿಕ್ಕೆ ನಿನಗೆ ಒಂದು ಅಪ್ಲಿಕೇಶನ್ನ ಅವಶ್ಯಕತೆ ಇದೆ. ನೀನು ಅದನ್ನು ನಾನೇನಂತ ಕರಿತೀನಿ? ಬ್ರೌಸರ್ ಅಂತ ಹೇಳಿ ಕರಿತೀನಿ. ಸೊ ವೆಬ್ ಬ್ರೌಸರ್ ಇಸ್ ಪ್ರೋಗ್ರಾಮ್ ದಟ್ ರಿಕ್ವೆಸ್ಟ್ ಡಾಕ್ಯುಮೆಂಟ್ ಫ್ರಮ್ ವೆಬ್ ಸರ್ವರ್. ಅಂದರೆ ಗೂಗಲ್ ಅಂತಕ್ಕಂಥದ್ದು ಒಂದು ಮೀನ್ಸ್ ಸರ್ಚ್ ಇಂಜಿನ್. ಆ ಸರ್ಚ್ ಇಂಜಿನ್ನ ಒಳಗಡೆ ಸರ್ವರ್ಸ್ಗಳಿರ್ತವೆ. ಆ ಸರ್ವರ್ಸ್ಗಳಲ್ಲಿ ಡೇಟಾ ಇರುತ್ತೆ. ಆ ಡೇಟಾವನ್ನು ನೀನು ಆಕ್ಸೆಸ್ ಮಾಡಬೇಕು ಅಂತಂದರೆ ನೀನೇನು ಮಾಡಬೇಕು? ಸೊ ಬ್ರೌಸರ್ನ ಸಹಾಯದಿಂದ, ಒಂದು ಅಪ್ಲಿಕೇಶನ್ನ ಸಹಾಯದಿಂದ ಆ ಸರ್ಚ್ ಇಂಜಿನಿಗೆ ಹೋಗಿ ಸರ್ಚ್ ಇಂಜಿನಿಂದ ಸರ್ವರಿಗೆ ಕನೆಕ್ಟ್ ಮಾಡಿಕೊಂಡು ಆ ಸರ್ವರಲ್ಲಿರುವಂಥ ಡೇಟಾವನ್ನು ನೀನು
ಪಡ್ಕೋಬೋದು. ಸೊ ಹೀಗೆ ಕೆಲಸ ಮಾಡುತ್ತೆ. ಹಾಗಾದರೆ ಸರ್ವರ್ಸ್ಗಳಿಗೆ ವೆಬ್ ಬ್ರೌಸರ್ಸ್ಗಳಿಗೆ ಕೆಲವೊಂದು ಉದಾಹರಣೆಗಳನ್ನು ನಾವಿಲ್ಲಿ ನೋಡೋದಾದರೆ, ಸೊ ನಿಮ್ಮ ಮೊಬೈಲ್ನಲ್ಲಿ ನೀವು ಯೂಸ್ ಮಾಡ್ತಾನೆ ಇರ್ತೀರ. ಕ್ರೋಮ್ ಆಗಿರ್ಬೋದು, ಮೊಜಿಲ್ಲಾ ಫೈರ್ಫಾಕ್ಸ್ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ಥರದ UC ಬ್ರೌಸರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನು, ಸೊ ಒಂದು ಬ್ರೌಸರ್ ಆಗಿರ್ತವೆ. ಇದರ ಸಹಾಯದಿಂದ ನೀವೇನು ಮಾಡ್ಬೋದು, ಸೊ ಸರ್ವರ್ನ ಅಥವಾ ಸರ್ಚ್ ಇಂಜಿನನ್ನು ಭೇಟಿ ಕೊಡ್ಬೋದು. ಓಕೆ ಸರ್, ಹಾಗಾದರೆ ವೆಬ್ ಸರ್ವರ್ ಅಂದರೆ ಏನು? ಸರ್ವರ್ ಇಸ್ ಎ ಪ್ರೋಗ್ರಾಮ್ ದಟ್ ಪ್ರೊವೈಡ್ ಸರ್ವಿಸಸ್ ಡಾಕ್ಯುಮೆಂಟ್ ಟು ದ ರಿಕ್ವೆಸ್ಟಿಂಗ್ ಬ್ರೌಸರ್. ಇಷ್ಟೇ, ನಾನು ಅವಾಗಲೇ ಹೇಳಿದೆ. ಸೊ ಸರ್ವರ್ ಏನು ಕೆಲಸ ಮಾಡುತ್ತೆ, ಬ್ರೌಸರ್ ಮುಖಾಂತರ ಬಂದಿರುವಂಥ ರಿಕ್ವೆಸ್ಟ್ಗಳನ್ನು ಸೊ ಈ ಸರ್ವರ್ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥ ಕೆಲಸವನ್ನು ಈ ಮಷೀನ್ ಮಾಡ್ತಾ ಇರುತ್ತೆ. ಯಾವುದು ವೆಬ್ ಸರ್ವರ್ ಅಂತಕ್ಕಂಥದ್ದು ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಅಪಾಚಿ ಅಂತ ಹೇಳಿ ಕರಿಬೋದು. ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ನಿಮ್ಮ ಲ್ಯಾಬ್ರೇಟರಿಯಲ್ಲಿ ಕೂಡ ನೀವು ಅದನ್ನು ಮಾಡಿರ್ತೀರಾ. ಸೊ ಅಪಾಚಿ ಅಂತಕ್ಕಂಥದ್ದು ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿರುತ್ತೆ ಅಥವಾ ಓಪನ್ ಸೋರ್ಸ್ ಸರ್ವರ್ ಆಗಿರುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಸೊ ನೀನೇನು ಮಾಡ್ಕೋಬೋದು, ವೆಬ್ ಸರ್ವರ್ನಿಂದ ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೋಬೋದು ಅಥವಾ ನಿನ್ನ ಡಾಕ್ಯುಮೆಂಟ್ಸ್ಗಳನ್ನು ಈ ಸರ್ವರ್ನಲ್ಲಿ, ಈ ಥರದ ಸರ್ವರ್ಸ್ಗಳಲ್ಲಿ ಸ್ಟೋರ್ ಮಾಡ್ಕೋತಾ ಹೋಗ್ಬೋದು. ಹಾಗಾದರೆ IP ಅಡ್ರೆಸ್ ಅಂದರೆ ಏನು? ಸೊ ಇದ್ರ ಬಗ್ಗೆ ಕೇಳೇ ಇರ್ತಾರೆ. ನಿಮ್ಮ ಮೊಬೈಲಿಗೂ ಕೂಡ ಪ್ರತಿಯೊಂದು ಡಿವೈಸ್ಗೂ ಕೂಡ ಅದರದೇ ಆದಂಥ ಒಂದು IP ಅಡ್ರೆಸ್ಗಳನ್ನು ನಾವು ನೋಡ್ಬೋದು. IP ಅಡ್ರೆಸ್ ಇಸ್ ಎ ಯೂನಿಕ್ ಲಾಜಿಕಲ್ ಅಡ್ರೆಸ್ ಅಸೈನ್ ಟು ಮಷಿನ್ ಸೊ ಓವರ್ ದ ನೆಟ್ವರ್ಕ್. ಆ ನೆಟ್ವರ್ಕ್ನಲ್ಲಿ ಕನೆಕ್ಟ್ ಆಗಿರುವಂಥ ಎಲ್ಲ ಡಿವೈಸಸ್ಗಳಿಗೆ ಒಂದು ಯುನೀಕ್ ಆಗಿರುವಂಥ ನೇಮನ್ನು ಕೊಟ್ಟಿರ್ತಾರೆ. ಸೊ ಮೀನ್ಸ್ ಹೇಗಂತಂದರೆ, ನೀವು ಕಾಲೇಜಲ್ಲಿ ಇದ್ದೀರಾ ಅಂತ ಅಂದರೆ ನಿಮಗೆ ಅಲ್ಲೊಂದು USN ಕೊಟ್ಟಿರ್ತಾನೆ ಅಥವಾ ನಿಮಗೆ ಒಂದು ರಿಜಿಸ್ಟರ್ ನಂಬರ್ ಅಂತ ಕೊಟ್ಟಿರ್ತಾನೆ. ಇದು ಇಡೀ ಕಾಲೇಜಲ್ಲಿ ನಿನಗೆ ಯುನೀಕ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಆಗಿರುತ್ತೆ, ಯಾರಿಗೂ ಇಲ್ಲದಿರುವಂಥ ನಂಬರ್ ನಿನಗಿರುತ್ತೆ. ಮೀನ್ಸ್ ಅವನಿಗಿಂತ ನಿನ್ನ ನಂಬರ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಯುನೀಕ್ ಆಗಿರ್ತಕ್ಕಂಥ ಒಂದು ನಂಬರನ್ನು ಸೊ ನೀನು ಪಡ್ಕೊಂಡಿರ್ತೀಯ. ಸೊ ಅದೇ ಥರ ಪ್ರತಿಯೊಂದು ನೆಟ್ವರ್ಕಿಗೆ ಕನೆಕ್ಟ್ ಆಗಿರುವಂಥ ಕಂಪ್ಯೂಟರಿಗೆ ಅದರದೇ ಅಥವಾ ಅದಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥ ಬೇರೆ ಬೇರೆ ನೆಟ್ವರ್ಕ್ಸ್ಗಳಿಗೆ ಸೊ ಬೇರೆ ಬೇರೆ ಥರದ IP ಅಡ್ರೆಸ್ಗಳನ್ನು ನೋಡ್ಬೋದು. ಇದನ್ನು ಲಾಜಿಕಲ್ ಅಡ್ರೆಸ್ ಅಸೈನ್ ಟು ಮಷೀನ್ ಓವರ್ ದ ನೆಟ್ವರ್ಕ್ ಅಂತ ಹೇಳಿ ಕರಿಬೋದು. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. IP ಅಡ್ರೆಸ್ ಅಂತಂದರೆ, IP ಅಂತಂದರೆ ಇಂಟರ್ನೆಟ್ ಪ್ರೋಟೋಕಾಲ್ಸ್ ಅಂತ ಹೇಳಿ ಕರಿತೇವೆ. ಹಾಗಾದರೆ ಇಂಟರ್ನೆಟ್ ಪ್ರೋಟೋಕಾಲ್ನಲ್ಲಿ ಇರ್ತಕ್ಕಂಥ ಅಡ್ರೆಸ್ಸು ಅದರ ಎಕ್ಸಾಂಪಲ್ ಹೇಗಿರುತ್ತೆ, ಇದು ಕಂಪ್ಲೀಟಾಗಿ 9 ಸಂಖ್ಯೆಯ ಡಿಜಿಟ್ ಆಗಿರುತ್ತೆ. ಸೊ ಈ 9 ನಂಬರ್ಸ್ಗಳನ್ನು ಹೊಂದಿರತಕ್ಕಂಥ ಈ ನಂಬರ್ನಲ್ಲಿ ಮಧ್ಯೆ ಡಾಟ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಇದ್ರ ಬಗ್ಗೆ ಗೊತ್ತಿರಬೇಕು. ಒಂದು IP ಅಡ್ರೆಸ್ ಹೇಗಿರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಡೊಮೈನ್ ನೇಮ್ ಅಂತ ಅಂದರೆ ಏನು? ಈಗ IP ಅಡ್ರೆಸ್ಸನ್ನು ಆಯಿತು, IP ಅಡ್ರೆಸ್ನ ಯೂಸ್ ಮಾಡಿಕೊಂಡು ಇವಾಗ ಡೊಮೈನ್ ನೇಮ್ ಅಂದರೆ ಏನು, ಒಂದೊಂದೊಂದು ಇಂಟರ್ಲಿಂಕ್ ಹೇಗಾಗುತ್ತೆ ಅನ್ನೋದನ್ನು ನೀವು ಮುಂದೆ ನೋಡ್ಕೊತಾ ಹೋಗ್ತೀರಾ. ಈಗ ಡೊಮೈನ್ ನೇಮ್ ಹೇಗೆ ಕೆಲಸ ಮಾಡುತ್ತೆ? ದ IP ಅಡ್ರೆಸ್ ಆರ್ ನಂಬರ್, ಹೌದಲ್ವಾ? IP ಅಡ್ರೆಸ್ ಒಂದು ನಂಬರ್ಸ್ಗಳು, ಆ ನಂಬರ್ಸ್ಗಳಿಗೆ ಹೆನ್ಸ್ ಇಟ್ ವುಡ್ ಬಿ ಡಿಫಿಕಲ್ಟ್ ಟು ದ ಯೂಸರ್ ಟು ರಿಮೆಂಬರ್ IP ಅಡ್ರೆಸ್. ಇದು ಹೌದಲ್ವಾ? ಹೇಗೆ? ಸೊ IP ಅಡ್ರೆಸ್ನ ಆ ನಂಬರ್ಸ್ಗಳನ್ನು ಇವಾಗ ಇದೆ 192.168.1.60 ಅಂಥೇಳಿ ಒಂದು ನಂಬರ್ ಇದೆ. ಇದು ಒಂದು ನಿಮ್ಮ ಡಿವೈಸ್ನ ಅಡ್ರೆಸ್ ಅಂತ ಅಂದ್ಕೊಳ್ಳಿ. ಸೊ ಅಥವಾ ಇದೊಂದು ಅಡ್ರೆಸ್, ಒಂದು ಇಂಟರ್ನೆಟ್ ಪ್ರೋಟೋಕಾಲ್ನ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ನ ಅಡ್ರೆಸ್ ಆಗಿದೆ ಈ ನಂಬರ್. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ, ಹೌದಲ್ವಾ? ಸೊ ಇದೇ ಥರ ನಿಮ್ಮ ಡಿವೈಸಿಗೆ ಏನು IP ಅಡ್ರೆಸ್ ಇರುತ್ತೋ ಹೀಗೆ ಎಲ್ಲ ಡಿವೈಸಸ್ಗಳಿಗೂ ಕೂಡ ಒಂದು IP ಅಡ್ರೆಸ್ ಇರುತ್ತೆ. ಸೊ ಇದಕ್ಕೋಸ್ಕರ ಎಲ್ಲ ಡಿವೈಸ್ನ IP ಅಡ್ರೆಸ್ಗಳನ್ನು ನೀನು ನೆನಪಲ್ಲಿಟ್ಕೊಳ್ಳೋದು ಕಷ್ಟ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ IP ಅಡ್ರೆಸ್ನ ಬದಲಾಗಿ ನಿನಗೆ ಒಂದು ಡೊಮೈನ್ ನೇಮ್ ಅಂತ ಹೇಳಿ ಕೊಟ್ಟಿರ್ತಾನೆ. ಮೀನ್ಸ್ ನಿನಗೆ ಅರ್ಥ ಆಗುವಂಥ ರೀತಿಯಲ್ಲಿ ಒಂದು ಹೆಸರನ್ನು ಕೊಟ್ಟಿರ್ತಾನೆ. ಸೊ ಅದನ್ನು ಡೊಮೈನ್ ನೇಮ್ ಅಂತ ಹೇಳಿ ಕರಿತೀನಿ. ಆ ಏನು IP ಅಡ್ರೆಸ್ಸಿಂದ ಡೊಮೈನ್ ನೇಮಿಗೆ ಕನ್ವರ್ಟ್ ಆಗುವಂತಹ ಸಿಸ್ಟಮ್ ಇದೆಯಲ್ಲ, ನಾನು ಅದನ್ನು DNS ಅಂಥೇಳಿ ಕರಿಬೋದು. ಇವಾಗ ನಿಮಗೆ ಅರ್ಥ ಆಗ್ತಿರ್ಬೋದು DNS ಅಂತ ಅಂದರೆ ಏನು ಅಂಥೇಳಿ, ಡೊಮೈನ್ ನೇಮ್ ಅಂದರೆ ಏನು ಅಂಥೇಳಿ. ಸೊ ಹಾಗಾದರೆ ಡೊಮೈನ್ ನೇಮ್ ಅಂದರೆ ಏನು? ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನಾನು ಆಗಲೇ ಒಂದು ಸ್ಲೈಡಲ್ಲಿ ಕೊಟ್ಟಿದ್ದೀನಿ. ಸೊ ನೀವಲ್ಲಿ ನೋಡ್ಕೋಬೋದು. ಏನಂತ, dtek.karnataka.gov.in ಅಥವಾ gmail.com. ಸೊ ಇವೆಲ್ಲವೂ ಕೂಡ ಏನು, ಒಂದು
ಡೊಮೈನ್ ನೇಮ್ ಆಗಿರುತ್ತೆ. ಈ ಡೊಮೈನ್ ನೇಮು ನಿಮಗೆ ಕಾಣಿಸ್ತಾ ಇರೋದು, ನಿಮಗೆ ಅರ್ಥ ಆಗಲಿ ಅಂತೇಳಿ ಈ ಥರದ ಹೆಸರುಗಳನ್ನು ಕೊಟ್ಟಿರೋದು. ಆದರೆ ಇದರ ಹಿಂದೆ ಕಂಪ್ಯೂಟರ್ ಡೊಮೈನ್ ನೇಮನ್ನು ಅರ್ಥ ಮಾಡ್ಕೊಳ್ಳಲ್ಲ. ಆ ನೇಮನ್ನು ಚೇಂಜ್ ಮಾಡಲಿಕ್ಕೆ ಅಂತಲೇ DNS ಇದೆ, ಡೊಮೈನ್ ನೇಮ್ ಸಿಸ್ಟಮ್ ಇದೆ. ಆ ನೇಮ್ ಸಿಸ್ಟಮ್ ಏನು ಮಾಡುತ್ತೆ, IP ಅಡ್ರೆಸ್ ಆಗಿ ಕನ್ವರ್ಟ್ ಮಾಡಿ ಕಂಪ್ಯೂಟರಿಗೆ ಅರ್ಥ ಮಾಡಿಸುತ್ತೆ. ಸೊ ಕಂಪ್ಯೂಟರ್ ನಿಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ IP ಅಡ್ರೆಸ್ನ ಕನ್ವರ್ಟ್ ಮಾಡಿ ಡೊಮೈನ್ ನೇಮ್ ಆಗಿ ಕನ್ವರ್ಟ್ ಮಾಡುತ್ತೆ. ಡೊಮೈನ್ ನೇಮ್, ಸೊ ಕಂಪ್ಯೂಟರ್ ಅದರ ಒಂದು IP ಅಡ್ರೆಸ್ನಾಗಿ ಕನ್ವರ್ಟ್ ಮಾಡ್ಕೊಂಡು ಅದು ಅರ್ಥ ಮಾಡ್ಕೊಳ್ಳುತ್ತೆ. ಇಷ್ಟು ಗೊತ್ತಿದ್ರೆ ಸಾಕು. ಹಾಗಾದರೆ ಒಂದು URL ಅಂದರೆ ಏನು? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತೀವಿ. ಸೊ ಈ ಒಂದು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಇದನ್ನು ಶಾರ್ಟ್ ಆ್ಯಂಡ್ ಕಟ್ಟಾಗಿ URL ಅಂತ ಹೇಳಿ ಕರಿತೇನೆ. ಇದನ್ನು ಸೊ ಐಡೆಂಟಿಫೈ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿಸೋರ್ಸಸ್ ಆರ್ ಡಾಕ್ಯುಮೆಂಟ್ಸ್ ಆನ್ ದ ಇಂಟರ್ನೆಟ್. ಅಂದರೆ ಈ URL ನಮಗೆ ಏನಕ್ಕೋಸ್ಕರ ಬೇಕು ಅಂತಂದರೆ, ಇಡೀ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಟೈಪ್ನ ಡಾಕ್ಯುಮೆಂಟ್ಸ್ಗಳನ್ನು ನೀನು ಪಡ್ಕೋಬೇಕು ಅಂತ ಅಂದರೆ ಆ ಸೈಟಿನ URL ನಿನಗೆ ಗೊತ್ತಿರಬೇಕಾಗುತ್ತೆ. ಸೊ ಆ ಒಂದು ಬೇರೆ ಸೈಟಿನ ಅಥವಾ ಬೇರೆ ಡಾಕ್ಯುಮೆಂಟ್ನ ಅಥವಾ ಬೇರೆ ಸರ್ವರ್ನಲ್ಲಿ ಇರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳನ್ನು ನೀನು ಪಡ್ಕೋತಾ ಹೋಗ್ಬೇಕಂದ್ರೆ ಅದಕ್ಕೆ ಒಂದು URLನ ಅವಶ್ಯಕತೆ ಇರುತ್ತೆ. ನಿಮಗೆಲ್ಲ ಅದು ಗೊತ್ತಿರುತ್ತೆ, ಬೇಸಿಕ್ ಕಾನ್ಸೆಪ್ಟ. ಹಾಗಾದರೆ ನೀವು ಇಲ್ಲಿ ಒಂದು ಎಕ್ಸಾಂಪಲನ್ನು ಕೂಡ ನೋಡ್ಬೋದು. ಸ್ಲೈಡಲ್ಲಿ ಕೂಡ ನೀವು ಕೊಟ್ಟಿದ್ದೀನಿ. ಏನಂತ, HTTP ಅಂತ ಹೇಳ್ಕೊಟ್ರು www.dt.kr.nic.in ಅಂತ ಹೇಳಿ ಕೊಟ್ಬಿಟ್ಟು college.php ಅಂತ ಹೇಳಿ ಕೊಟ್ಟಿದ್ದೀನಿ. ಇದು ಒಂದು ಏನು URL ಆಗಿರುತ್ತೆ. ಸೊ ಈ URLನಲ್ಲಿ ಏನೇನೆಲ್ಲ ಇರುತ್ತೆ, ಇಷ್ಟು URLನಲ್ಲಿ ಏನೇನೆಲ್ಲ ಇರುತ್ತೆ. ಇವಾಗ ಫಸ್ಟು ನಾನೊಂದು ಪಿಕ್ಚರ್ನ ಕೊಟ್ಟಿದ್ದೀನಿ. URL ಅಂತಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತೇಳಿ ಯೂನಿಫಾರ್ಮ್ ಆಗಿ ಇರುತ್ತೆ. ಸೊ ಒಂದು ಎಲ್ಲೆಲ್ಲಿ ಏನೇನು ಇರಬೇಕು ಅಲ್ಲಲ್ಲೇ ಇರುತ್ತೆ. ಇದನ್ನು ಯೂನಿಫಾರ್ಮಿಟಿಯಾಗಿ ಇದನ್ನು ಮೇಂಟೈನ್ ಮಾಡಿರ್ತಾರೆ. ಇದನ್ನು URL ಅಂತ ಹೇಳಿ ಕರಿತೀನಿ. ಸೊ ಪಕ್ಕದಲ್ಲಿ ನಾನು ನೋಡ್ಬೋದು, ಫಸ್ಟ್ ಇದೆ HTTP ಅಂತ ಹೇಳಿದೆ, ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್ ಅಂತ ಹೇಳಿ. ಮತ್ತು S ಅಂತ ಇದೆ ಸೆಕ್ಯೂರಿಟಿ ಅಂತ ಹೇಳಿ. ಹೈಪರ್ಟೆಕ್ಸ್ಟ್ ಪ್ರೋಟೋಕಾಲ್ನ ಒಂದು ಫಸ್ಟಲ್ಲಿ ಆ ಒಂದು ಪ್ರೋಟೋಕಾಲ್ಸ್ಗಳನ್ನು ಹೊಂದಲಿಕ್ಕೆ ಅದು ಸೆಕ್ಯೂರ್ ಆಗಿದೆಯಾ ಅಥವಾ ಇಲ್ವಾ ಅಂತ ಹೇಳಿ ಗುರುತಿಸ್ಲಿಕ್ಕೆ ಒಂದು ಹೈಪರ್ ಟೆಕ್ಸ್ಟನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಒಂದು ಡೊಮೈನ್ ನೇಮನ್ನು ಕೊಟ್ಟಿದ್ದೀವಿ. example.com ಅಂತ ಇದೆಯಲ್ಲ, ಇದೊಂದು ಡೊಮೈನ್ ನೇಮನ್ನು ಸೂಚಿಸುತ್ತೆ. ಸೊ ಅದಾದಮೇಲೆ ಡಿಕ್ಷನರಿ ಫೋಲ್ಡರ್ ನೇಮ್, ನಿಮ್ಮ ಡೊಮೈನ್ ನೇಮ್ ಯಾವ ಡಿಕ್ಷನರಿಲಿದೆ, ಯಾವ ಫೋಲ್ಡರ್ನಲ್ಲಿದೆ ಅಂತಕ್ಕಂಥದ್ದು ಸ್ಲ್ಯಾಶ್ ಹೊಡೆದ್ರೆ ಆ ಫೋಲ್ಡರ್ನ ಹೆಸರು ಅಲ್ಲಿ ಕ್ರಿಯೇಟ್ ಆಗುತ್ತೆ. ಮತ್ತೊಂದು ಪೇಜಲ್ಲಿ ವೆಬ್ ಪೇಜ್ ನೇಮ್ ಅಂತಕ್ಕಂಥದ್ದು ವಿತ್ ಲ್ಯಾಂಗ್ವೇಜ್ ಎಕ್ಸ್ಟೆನ್ಷನ್, ಆ ಪೇಜು ಯಾವ ಲ್ಯಾಂಗ್ವೇಜಲ್ಲಿದೆ, ಫಾರ್ ಎಕ್ಸಾಂಪಲ್ HTML ಅಲ್ಲಿದೆಯಾ ಅಥವಾ ಜಾವಾದಲ್ಲಿದೆಯಾ ಅಥವಾ PHP ಅಲ್ಲಿದೆಯಾ, ಆ ಒಂದು ಪೇಜ್ನ ಹೆಸರು ಮತ್ತು ಆ ಒಂದು ಡೊಮೈನ್ ಅಥವಾ ಎಕ್ಸ್ಟೆನ್ಷನ್ನ ಜೊತೆಗೆ ಆ ಪೇಜ್ ಯಾವುದ್ರಲ್ಲಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಮತ್ತು ಈ ಫೋಲ್ಡರು ಮತ್ತು ಈ file.html ಅಂತ ಹೇಳಿ ಏನು ಕಾಣಿಸ್ತಾ ಇದೆ, ಫಾರ್ ಎಕ್ಸಾಂಪಲ್ ಡಿಕ್ಷನರಿ ಫೋಲ್ಡರ್ ನೇಮು ಮತ್ತು ವೆಬ್ ಪೇಜ್ ನೇಮ್ ಏನು ಕಾಣಿಸ್ತಾ ಇದೆ, ಇದನ್ನು URL ಸ್ಲೋಗನ್ ಅಂತ ಹೇಳಿ ನಾವು ಕರಿಬೋದು. ಇದು ಟೋಟಲ್ ಆಗಿ ಎಲ್ಲದನ್ನು ಕೂಡ ನಾನು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂಥೇಳಿ ಒಂದು URL ಅಂಥೇಳಿ ನಾನು ಕರಿತಾ ಹೋಗ್ತೀನಿ. ಸೊ ಹಾಗಾದರೆ DNS ಅಂದರೆ ಏನು ಸರ್? ನಾನು ಆವಾಗಲೇ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ. DNS ಅಂತ ಅಂದರೆ ನಿಮಗೆ ಗೊತ್ತಿರಬೇಕು, ಡೊಮೈನ್ ನೇಮ್ ಹ್ಯಾಸ್ ಬಿ ಕನ್ವರ್ಟೆಡ್ ಟು IP ಅಡ್ರೆಸ್ ಬಿಫೋರ್ ಡೆಸ್ಟಿನೇಷನ್ ಟು ರೀಚಸ್. ಅಂದರೆ ಸೊ ಡೊಮೈನ್ ನೇಮ್ ಏನಾಗ್ತಾ ಇರುತ್ತೆ, IP ಅಡ್ರೆಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಇದೆಯಲ್ಲ, ಅದನ್ನು ನಾನು DNS ಅಂತ ಹೇಳಿ ಕರಿತಾ ಹೋಗ್ತೀನಿ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಲ್ಲೊಂದು ಕ್ಲೈಂಟ್ ಸಿಸ್ಟಮ್ ಇದೆ. ಸೊ ಆ ಕ್ಲೈಂಟ್ ಸಿಸ್ಟಮ್ ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗಿರುತ್ತೆ. ಆ ಇಂಟರ್ನೆಟ್ಟಿಗೆ ಕ್ಲೈಂಟ್ ಸಿಸ್ಟಮ್ ಅಂದರೆ ಅದು ನಿಮ್ಮ ಒಂದು ಕಂಪ್ಯೂಟರ್ ಇದೆ, ಆ ಕಂಪ್ಯೂಟರು ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಆ ಇಂಟರ್ನೆಟ್ ಥ್ರೂ ಸೊ ಆ ಒಂದು ಸರ್ವರ್ಗೆ ಹೋಗುತ್ತೆ. ಆ ಸರ್ವರ್ ಏನು ಮಾಡುತ್ತೆ, ಈ ಡೊಮೈನ್ ನೇಮಲ್ಲಿ ಯಾವ IP ಅಡ್ರೆಸ್ ಆಗಿದೆ ಅನ್ನೋದನ್ನು ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಮತ್ತು ಅಲ್ಲಿ ಇಂಟರ್ನೆಟನ್ನು ಯೂಸ್ ಮಾಡ್ಕೊಂಡು IP ಅಡ್ರೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನು ವೆಬ್ ಸರ್ವರ್ಲಿ ಅದನ್ನು ನೀವು ಹುಡುಕ್ತಿರುವಂಥ ಇನ್ಫಾರ್ಮೇಷನ್ ವೆಬ್ ಸರ್ವರ್ನಲ್ಲಿ ನೀವು ಅದನ್ನು ನೋಡ್ತಾ ಹೋಗ್ಬೋದು. ಸರ್ ಹಾಗಾದರೆ ಈ ಒಂದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದರೆ ಏನು, SEO ಅಂದರೆ ಏನು?
ಸೊ ಪ್ರತಿಯೊಂದು ಎಸ್ ಯು ಅಂತ ಅಂದರೆ ಇದನ್ನು ಆಪ್ಟಿಮೈಸೇಷನ್ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು ಅಂತಂದರೆ ಇದೊಂದು ಪ್ರೋಸೆಸ್ ಆಗಿರುತ್ತೆ. ಯಾವ ಥರ ಪ್ರೋಸೆಸ್ ಆಗಿರುತ್ತೆ ಅಂದರೆ, ಒಂದು ವೆಬ್ಸೈಟನ್ನು ಅನಾಲಿಸ್ ಮಾಡಬೇಕು ಅಂದರೆ, ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಅದರದ್ದೇ ಆದಂಥ ಒಂದು ಎಸ್ ಯು ಅನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಎ ಪ್ರೋಸೆಸ್ ಡಿಸೈನ್ ಟು ಆಪ್ಟಿಮೈಸ್ ಎ ವೆಬ್ಸೈಟ್ ಫಾರ್ ಸರ್ಚ್ ಇಂಜಿನ್ಸ್. ಅಂದರೆ ಸರ್ಚ್ ಇಂಜಿನಲ್ಲಿ ಇವಾಗ ಗೂಗಲ್ನಲ್ಲಿ ನೀವೇನಾದರೂ ಒಂದು DTE.in ಅಂತ ಹೇಳಿ GOV.in ಅಂತ ಹೇಳಿ ನೀವೇನಾದ್ರು ಹೊಡೆದಾಗ DTEಯ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಆ ವೆಬ್ಸೈಟನ್ನು ಕ್ರಿಯೇಟ್ ಮಾಡಲಿಕ್ಕೆ ತಗೊಂಡಂಥ ಒಂದು ಡಿಸೈನ್ ಮಾಡಲಿಕ್ಕೆ ತಗೊಂಡಂಥ ಒಂದು ಪ್ರೋಸೆಸ್ ಇದೆಯಲ್ಲ, ನಾನು ಅದನ್ನು ಏನಂತ ಕರಿತಾ ಹೋಗ್ತೀನಿ, SEO ಪ್ರೋಸೆಸ್ ಅಂತ ಹೇಳಿ ಕರಿತೀನಿ. ಸೊ ಆ SEO ಪ್ರೋಸೆಸನ್ನು ನೀನು ಕಂಪ್ಲೀಟಾಗಿ ಈ ಒಂದು ಸ್ಲೈಡಲ್ಲಿದೆ, ನೀವು ಅದನ್ನು ನೋಡ್ಕೋಬೋದು ಪಾಸ್ ಮಾಡ್ಕೊಂಡು ಹೇಗೆಲ್ಲ ಒಂದು SEO ಪ್ರೋಸೆಸ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಸೊ ನೋಡ್ತಾ ಹೋಗ್ಬೋದು. ಇಷ್ಟು ಇವತ್ತಿನ ಕಾನ್ಸೆಪ್ಟ್ ಆಗಿತ್ತು. ಸೊ ಈ ಕಾನ್ಸೆಪ್ಟ್ನ ಮೇಲೆ ನಿಮಗೆ MCQಸ್ಗಳನ್ನು ಏನೇನೆಲ್ಲ ಕೊಡ್ಬೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ MCQ ಪ್ರಶ್ನೆಗಳಿಗೆ ರೆಡಿ ಇದ್ದೀರಾ? ಹಾಗಾದರೆ ಬನ್ನಿ ನಿಮ್ಮ ಮೊದಲನೇ ಪ್ರಶ್ನೆ ಬಗ್ಗೆ ಹೋಗೋಣ. ಸೊ ಇಲ್ಲೇನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ವ್ಯಾಲಿಡ್ IPv4 ಅಡ್ರೆಸ್ ಆಗಿದೆ. ಅಂದರೆ ಒಂದು IP ಅಡ್ರೆಸ್ ಅಂತ ಅಂದರೆ ಅದರಲ್ಲಿ 2 ಟೈಪ್ಸ್ಗಳನ್ನು ನೋಡ್ಬೋದು, ಬೇರೆ ಬೇರೆ ವರ್ಷನ್ಸ್ಗಳನ್ನು ನಾವು ನೋಡ್ಬೋದು. ಸೊ ಬೇರೆ ಬೇರೆ ವರ್ಷನ್ಸ್ಗಳಂತ ಅಂದರೆ IPv4 ಆ್ಯಂಡ್ IPv6 ಅಂತೇಳಿ ಇವಾಗ ಲೇಟೆಸ್ಟ್ ಆಗಿ IPv6 ಅನ್ನು ನಾವೆಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದೀವಿ. IPv4 ಅಂತ ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 4 ಅಂಥೇಳಿ, IPv6 ಅಂತ ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ನ ವರ್ಷನ್ 6 ಅಂತ ಹೇಳಿ ಕರಿಬೋದು. ಸೊ ಇಲ್ಲಿ ನಿಮ್ಗೆ ಕೇಳಿರುವಂಥ ಪ್ರಶ್ನೆ ಏನು, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದಂಥ IPv4ನ ಅಡ್ರೆಸ್ ಆಗಿದೆ ಅಂಥೇಳಿ. ನೀವು ಹಿಂದ್ಗಡೆ ಸ್ಲೈಡ್ಸ್ಗಳನ್ನು ನೋಡಿದರೆ ನಿಮಗೆ ಗೊತ್ತಾಗೋದು ಸರಿಯಾದ ಅಡ್ರೆಸ್ ಯಾವುದು ಅಂಥೇಳಿ. ಸೊ ಇದು ಆಪ್ಷನ್ B ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಬರೀ ಡಾಟ್ಸ್ಗಳನ್ನು ಹೊಂದಿರುತ್ತೆ ಮತ್ತು 8 ಡಿಜಿಟ್ನ ನಂಬರ್ಸ್ಗಳನ್ನು ನಾವಿಲ್ಲಿ ನೋಡ್ಕೋತಾ ಹೋಗ್ಬೋದು. ಯಾವುದರಲ್ಲಿ? IPv4ನಲ್ಲಿ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಹೀಗಿದೆ, ವಾಟ್ ಈಸ್ ದ ಪರ್ಪಸ್ ಆಫ್ ಎ ಡೊಮೈನ್ ನೇಮ್ ಸಿಸ್ಟಮ್? DNSನ ಉದ್ದೇಶ ಏನು, ಏನಕ್ಕೋಸ್ಕರ ಏನು ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ನಿಮ್ಮ ಆಪ್ಷನ್ಸ್ ಹೀಗಿದೆ, ಇಟ್ ಟ್ರಾನ್ಸ್ಲೇಟ್ ಡೊಮೈನ್ ನೇಮ್ ಇಂಟು IP ಅಡ್ರೆಸ್, ಇಟ್ ಸೆಕ್ಯೂರ್ ಕಮ್ಯುನಿಕೇಷನ್ ಬಿಟ್ವೀನ್ ಕ್ಲೈಂಟ್ ಆ್ಯಂಡ್ ಸರ್ವರ್, ಮತ್ತು ಇಟ್ ಮ್ಯಾನೇಜ್ ಇಂಟರ್ನೆಟ್ ಸರ್ವಿಸಸ್ ಪ್ರೊವೈಡ್ ಟು ISPs, ನೆಕ್ಸ್ಟ್ ಇಟ್ ಎಸ್ಟಾಬ್ಲಿಷ್ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ಸ್, VPNಸ್ಗಳನ್ನು ಇದು ಪ್ರೊವೈಡ್ ಮಾಡುತ್ತೆ. ಹಾಗಾದರೆ 4ರಲ್ಲಿ ಯಾವುದು ಸರಿಯಾದದ್ದು? ಇದೇನು ಕೆಲಸ ಮಾಡುತ್ತೆ? DNS ಅಂತಕ್ಕಂಥದ್ದು ಇಟ್ ಟ್ರಾನ್ಸ್ಲೇಟ್ ಡೊಮೈನ್ ನೇಮ್ ಇಂಟು IP ಅಡ್ರೆಸ್. DNS ಹೆಂಗೆ ಕೆಲಸ ಮಾಡುತ್ತೆ? ಡೊಮೈನ್ ನೇಮಿಂದ IP ಅಡ್ರೆಸ್ಸಿಗೆ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ. ಸೊ ಇದು ಗೊತ್ತಿರಬೇಕು. ಆಪ್ಷನ್ A ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೀವೇನಾದರೂ ಏನೋ DCT ಎಕ್ಸಾಮ್ಸ್ಗಳ ಈ ಥರದ ಪ್ರಶ್ನೆಗಳನ್ನು ಬಂದರೆ ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. IT ಸ್ಕಿಲ್ಸ್ನಲ್ಲಿ ನೀವು 100% ಸ್ಕೋರನ್ನು ಮಾಡ್ಬೋದು ಅಂತ ಹೇಳಿ ನಾನು ಗ್ಯಾರಂಟಿಯನ್ನು ಕೊಡ್ತೀನಿ. ಸೊ ನೆಕ್ಸ್ಟ್ ಬರೋಣ, ವಾಟ್ ಈಸ್ ದ ಕ್ಲೈಂಟ್ ಸರ್ವರ್ ಮಾಡೆಲ್ ಇನ್ ದ ಕಂಪ್ಯೂಟರ್ ನೆಟ್ವರ್ಕ್? ಕ್ಲೈಂಟ್ ಸರ್ವರ್ ಮಾಡೆಲ್ ಅಂತ ಅಂದರೆ ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ನಾವೇನಂತ ಕರಿತೀವಿ? ಸೊ ನೀವು ಆಪ್ಷನ್ಸ್ಗಳನ್ನು ನೋಡ್ತಾ ಇರ್ಬೋದು. ಈ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ C ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎ ಮಾಡೆಲ್ ವೇರ್ ಕ್ಲೈಂಟ್ಸ್ ರಿಕ್ವೆಸ್ಟ್ ಸರ್ವಿಸಸ್ ಫ್ರಮ್ ಸರ್ವರ್ಸ್. ಇದೇ ಥರ ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತು ಇದೇ ಥರದ ಆಪ್ಷನ್ಸ್ಗಳನ್ನು ಕೂಡ ನಿಮಗೆ ಕೊಡ್ಬೋದು. ಎಚ್ಚರಿಕೆಯಿಂದ ನೀವು ಆನ್ಸರ್ಸ್ಗಳನ್ನು ಮಾಡಿದ್ರೆ ಆಯಿತು. ನೆಕ್ಸ್ಟ್ ಬರೋಣ, 4ನೇ ಪ್ರಶ್ನೆ ಹೀಗಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎ ವೆಬ್ ಬ್ರೌಸರ್? ವೆಬ್ ಬ್ರೌಸರಿಗೆ ಕೆಳಗಡೆ ಯಾವುದು ಆಪ್ಷನ್ ಆಗಿದೆ ಅಥವಾ ಯಾವುದು ಸರಿಯಾದ ಉತ್ತರ ಆಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಗೂಗಲ್ ಇದೆ, ಫೈರ್ಫಾಕ್ಸ್ ಇದೆ, ಅಪಾಚಿ ಇದೆ ಮತ್ತು MySQL ಇದೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ? ಸೊ ಯಾವುದಿದ್ರಲ್ಲಿ ವೆಬ್ ಬ್ರೌಸರ್ ಸರಿಯಾದಂಥ ಒಂದು ವೆಬ್ ಬ್ರೌಸರ್ ಯಾವುದಾಗಿರೋದ? ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಫೈರ್ಫಾಕ್ಸ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ನಿಮ್ಮ 5ನೇ ಪ್ರಶ್ನೆಗೆ ಹೋಗೋಣ. ನಿಮ್ಮ 5ನೇ ಪ್ರಶ್ನೆ ಹೀಗಿದೆ, ವಾಟ್ ಈಸ್ ದ ಪರ್ಪಸ್ ಆಫ್ ಡೊಮೈನ್ ನೇಮ್ ಕನ್ವರ್ಸೇಷನ್? ರಿಟೇಕ್. ಸೊ ನಿಮ್ಮ 5ನೇ ಪ್ರಶ್ನೆಗೆ ಹೋಗೋಣ, ವಾಟ್ ಈಸ್ ದ ಪರ್ಪಸ್ ಆಫ್ ಅ ಡೊಮೈನ್ ನೇಮ್ ಕನ್ವರ್ಷನ್ ಅಂತ ಹೇಳಿ. ಸೊ ಇಲ್ಲಿ ಡೊಮೈನ್ ನೇಮ್ ಕನ್ವರ್ಷನ್ಗೆ ಇಲ್ಲಿ 5 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಡೊಮೈನ್ ನೇಮನ್ನು ಕನ್ವರ್ಷನ್ ಮಾಡಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು. ಸೊ ನಿಮಗೆ ಇಲ್ಲಿ ಕನ್ವರ್ಟಿಂಗ್ ಡೊಮೈನ್ ನೇಮ್ಸ್ ಟು IP ಅಡ್ರೆಸ್ ಏನಕ್ಕೋಸ್ಕರ
ಕನ್ವರ್ಷನ್ ಆಗ್ತಾ ಇದೆ ಡೊಮೈನ್ ನೇಮ್ ಅಂತಂದರೆ IP ಅಡ್ರೆಸ್ ಆಗಿ ಕಂಪ್ಯೂಟರ್ ಅರ್ಥ ಮಾಡ್ಕೋಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಇದು ಕನ್ವರ್ಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬರೋಣ, ನಿಮ್ಮ 6ನೇ ಪ್ರಶ್ನೆ ಹೇಗಿದೆ, ವಿಚ್ ಇಸ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪಾರ್ಟ್ ಆಫ್ URL. ಆವಾಗಲೇ ನಾನು URLನ ಕೆಲವೊಂದು ಪಾರ್ಟ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದೆ. URL ಅಂದರೆ ಹೇಗಿರುತ್ತೆ, ಅದು ಯಾವ ಥರ ಇರುತ್ತೆ, ಹೇಗಿರುತ್ತೆ ಅಂತಕ್ಕಂಥದ್ದನ್ನು. ಸೊ ಹಾಗಾದರೆ ಆ URL ಈ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಸರಿಯಾದಂಥ ಪಾರ್ಟ್ ಅಲ್ಲ ಅಂತಕ್ಕಂಥದ್ದು. ಸೊ ಪ್ರೋಟೋಕಾಲ್, ಡೊಮೈನ್ ನೇಮ್ ಆಗಿರ್ಬೋದು, ಅಥವಾ ಫೈಲ್ ಎಕ್ಸ್ಟೆನ್ಷನ್, ಅಥವಾ IP ಅಡ್ರೆಸ್. ಈ 6ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಹೀಗಿರುತ್ತೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡೊಮೈನ್ ನೇಮಲ್ಲಿ ನಾವು IP ಅಡ್ರೆಸ್ಸನ್ನು ನಾವು ನೋಡೋದಿಲ್ಲ, ಫೈಲ್ ಎಕ್ಸ್ಟೆನ್ಷನ್ಸ್ಗಳನ್ನು ಕೂಡ ಇರುತ್ತೆ, ಡೊಮೈನ್ ನೇಮನ್ನು ಕೂಡ ಇರುತ್ತೆ, ಮತ್ತು ಪ್ರೋಟೋಕಾಲ್ ಕೂಡ ಇರುತ್ತೆ. ಸೊ ಇಷ್ಟು ಇರುತ್ತೆ, ಬಟ್ IP ಅಡ್ರೆಸ್ ಅಲ್ಲಿ ಕಂಡು ಬರೋದಿಲ್ಲ. ಸೊ ನೀವು ಅದನ್ನು ಗಮನಿಸಿದ್ರೆ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಬರೋಣ, ವಾಟ್ ಡಸ್ SEO ಸ್ಟ್ಯಾಂಡ್ಸ್ ಫಾರ್. SEOನ ಫುಲ್ ಫಾರ್ಮ್ ಏನು? SEOನ ಫುಲ್ ಫಾರ್ಮ್ ಏನು? ಅವಾಗಲೇ ಹೇಳಿದೆ ನಿಮಗೆ SEO ಅಂತ ಅಂದರೆ ಏನು ಅಂತ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಹೇಳಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನಿಮ್ಮ 8ನೇ ಪ್ರಶ್ನೆ ಹೇಗಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಕ್ಲೈಂಟ್ ಇನ್ ದ ಕಂಟೆಂಟ್ ಆಫ್ ವೆಬ್ ಕಮ್ಯುನಿಕೇಷನ್ ಅಂತ ಹೇಳಿದೆ. ಸೊ ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆಬ್ ಸರ್ವರ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ. ಕ್ಲೈಂಟ್ ಇನ್ ದ ಕಾಂಟ್ಯಾಕ್ಟ್ಸ್ ಆಫ್ ವೆಬ್ ಕಮ್ಯುನಿಕೇಷನ್, ಇಲ್ಲಿ ವೆಬ್ ಕಮ್ಯುನಿಕೇಷನ್ಸ್ಗಳಲ್ಲಿ ಸೊ ಕ್ಲೈಂಟ್ನ ಕಾಂಟ್ಯಾಕ್ಸ್ಟ್ ಯಾರಾಗಿರ್ತಾರೆ ಅಂತಂದರೆ, ಕ್ಲೈಂಟ್ ಯಾರ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾನೆ ಅಂದರೆ ವೆಬ್ ಸರ್ವರ್ನ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾನೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರೆಸ್ಪಾನ್ಸಿಬಲ್ ಆಫ್ ಹೋಸ್ಟಿಂಗ್ ಆ್ಯಂಡ್ ಸರ್ವಿಂಗ್ ವೆಬ್ಸೈಟ್ಸ್. ಇದರಲ್ಲಿ ಯಾವುದು ಹೋಸ್ಟಿಂಗ್ ಮತ್ತು ಸರ್ವಿಂಗ್ಸ್ನ ಮಾಡಲಿಕ್ಕೆ ಬೇಕಾಗಿರುವಂಥ ವೆಬ್ಸೈಟ್ಸ್ ಆಗಿರುತ್ತೆ. ಸೊ ಕೆಳಗಿನಲ್ಲಿ ಯಾವುದು ಅಂತ ಹೇಳಿ ಕೇಳಿದ್ದಾನೆ. ಸೊ ಇದರಲ್ಲಿ ಸೊ ನಿಮಗೆ ಆಪ್ಷನ್ ಸಿ ವೆಬ್ ಸರ್ವರ್ ಅಂತಕ್ಕಂಥದ್ದು ಇಲ್ಲೂ ಕೂಡ ಅದೇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬರೋಣ, ನಿಮ್ಮ 10ನೇ ಪ್ರಶ್ನೆ, ವಾಟ್ ಈಸ್ ದ ರೋಲ್ ಆಫ್ ದ ಸರ್ಚ್ ಇಂಜಿನ್ ಇನ್ SEO. ಅಂದರೆ ಸರ್ಚ್ ಇಂಜಿನ್ನ ರೋಲ್ ಏನಾಗಿರುತ್ತೆ SEOನಲ್ಲಿ ಸರ್ಚ್ ಇಂಜಿನ್ನ ರೋಲ್ ಏನಾಗಿರುತ್ತೆ? ಸೊ ಇದು ಇಂಡೆಕ್ಸಿಂಗ್ ಆ್ಯಂಡ್ ರ್ಯಾಂಕಿಂಗ್ ದ ವೆಬ್ ಪೇಜಸ್ನ ರ್ಯಾಂಕಿಂಗ್ಗಳನ್ನು, ಇಂಡೆಕ್ಸ್ಗಳನ್ನು ಇದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಅದ್ರ ಬಗ್ಗೆ ಕ್ಲಿಯರಾಗಿ ಹೇಳ್ತಾ ಹೋಗುತ್ತೆ. ಯಾವುದು ಸರ್ಚ್ ಇಂಜಿನ್ ಅಂತಕ್ಕಂಥದ್ದು ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನಿಮ್ಮ 11ನೇ ಪ್ರಶ್ನೆ ಹೀಗಿದೆ, ವಾಟ್ ಡಸ್ ದ www ಇನ್ URL ಸ್ಟ್ಯಾಂಡ್ ಫಾರ್. www ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ವರ್ಲ್ಡ್ ವೈಡ್ ವೆಬ್ ಅಂತ ಹೇಳಿ ಇದು ಇಂಡಿಕೇಟ್ ಮಾಡುತ್ತೆ. ವರ್ಲ್ಡ್ ವೈಡ್ ವೆಬ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಟಾಪ್ ಲೆವೆಲ್ ಡೊಮೈನ್ ಅಂತ ಹೇಳಿ ಕೇಳಿದ್ದಾನೆ. ಸೊ ಇದರಲ್ಲಿ ಯಾವುದು ಟಾಪ್ ಲೆವೆಲ್ ಡೊಮೈನ್ ಅಲ್ಲ ಅಂತಕ್ಕಂಥದ್ದನ್ನು ಕೇಳಿದ್ದಾನೆ. ಸೊ ನಿಮ್ಮ ಆಪ್ಷನ್ ಹೀಗಿದೆ, .com, ಸೊ .org, .net, .exe. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ? .exe ಆಗಿರುತ್ತೆ. EXEಯನ್ನು ನಾವು ಡೊಮೈನ್ ನೇಮ್ ಸಿಸ್ಟಮ್ನಲ್ಲಿ ಯೂಸ್ ಮಾಡಲ್ಲ, ಇದನ್ನು ಫೈಲ್ ಎಕ್ಸ್ಟೆನ್ಷನ್ ಆಗಿರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ವೆಬ್ ಬ್ರೌಸರ್. ಈ ಕೊಟ್ಟಿರೋದ್ರಲ್ಲಿ ಯಾವುದು ವೆಬ್ ಬ್ರೌಸರಿಗೆ ಉದಾಹರಣೆ ಅಲ್ಲ? ಸೊ ಗೂಗಲ್ ಕ್ರೋಮ್, ಮೊಜಿಲಾ ಫೈರ್ಫಾಕ್ಸ್, ಮೈಕ್ರೋಸಾಫ್ಟ್ ವರ್ಡ್ ಮತ್ತು ಸಫಾರಿ. ಈ 4ರಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ? ಮೈಕ್ರೋಸಾಫ್ಟ್ ವರ್ಡ್ ಇಸ್ ಎ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಆದರೆ ಉಳಿದಂಥ ಎಲ್ಲವೂ ಕೂಡ ಬ್ರೌಸರ್ಸ್ ಆಗಿ ನಾವು ಅದನ್ನು ನೋಡ್ಬೋದು. ನೆಕ್ಸ್ಟ್, ವಿಚ್ ವೆಬ್ ಸರ್ವರ್ ಸಾಫ್ಟ್ವೇರ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ದ ಅಪಾಚಿ. ಸೊ ಅಪಾಚಿ ಸರ್ವರ್ನಲ್ಲಿ ಯಾವ ಸಾಫ್ಟ್ವೇರನ್ನು ಯೂಸ್ ಮಾಡ್ತೀವಿ, ಯಾವ ವೆಬ್ ಸರ್ವರನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಸೊ ಇಲ್ಲಿ ನಿಮ್ಮ ಆಪ್ಷನ್ಸ್ಗಳನ್ನು ನೋಡ್ಬೋದು, NGINX ಅಂತ ಹೇಳಿ ನೋಡ್ಬೋದು, IIS ಆ್ಯಂಡ್ ಟಾಮ್ಕ್ಯಾಟ್ ಆ್ಯಂಡ್ ಲೈಟ್ ಸ್ಪೀಡ್ ಅಂತ ಹೇಳಿ ನೋಡ್ಬೋದು. ಇದರಲ್ಲಿ ಸರಿಯಾದ ಉತ್ತರ NGINX ಅಂತ ಹೇಳಿ ನಾವು ಅದನ್ನು ಕರಿಬೋದು. ಇದು ಸೊ ನಿಮಗೆ ಗೊತ್ತಿದ್ರೆ ಆಯಿತು. ಸೊ ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಸೊ ಇದರಲ್ಲಿ ನಿಮಗೆ ಯಾವ್ಯಾವ ಥರದ MCQsಗಳು ಕೂಡ ಬಂದಿದ್ವು, ಮತ್ತು ಯಾವ ಟಾಪಿಕ್ನ ಮೇಲೆ ನಿಮಗೆ ಡೌಟ್ ಇದೆ ಅಂತಕ್ಕಂಥದ್ದನ್ನು, ಮತ್ತು ಯಾವ ಟಾಪಿಕ್ ನಿಮಗೆ ಅರ್ಥ ಆಗಿಲ್ಲ ಅಂತಕ್ಕಂಥದ್ದನ್ನು ಕಾಮೆಂಟಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. ಸೊ ನಾವು ನಿಮಗೆ ಆದಷ್ಟು ಬೇಗ ನಿಮ್ಮ ಕಾಮೆಂಟ್ಸ್ಗಳಿಗೆ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳ್ತಾ, ಇಷ್ಟೋ ತನಕ ನಮ್ಮ ಜೊತೆ ಇದ್ದು ನಮ್ಮ ತರಗತಿಗಳನ್ನು ಕೇಳಿ ಮುಂದೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕಿದ್ದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೊ ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಒಂದು ಒಳ್ಳೆ ಕಾಲೇಜ್ ನಿಮ್ದಾಗಲಿ ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ಥರದ ಸರಣಿ ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೆ, ಕಾಯ್ತಾ ಇರಿ. ಬಾಯ್ ಬಾಯ್.